ನಾವು ದೆಹಲಿಯಿಂದ ಗಾಡಿನ ತರಬೇಕಾದಾಗ ಈ ಎರಡು ಮೆಥಡ್ನ ನಾವು ಉಪಯೋಗಿಸ್ತೀವಿ. ಮೊದಲನೇ ಮೆಥಡು ಅಲ್ಲಿಂದ ಕಾರ್ನ ಡ್ರೈವ್ ಮಾಡ್ಕೊಂಬರೋವಂಥ ಮೆಥಡ್, ಇನ್ನೊಂದು ಟ್ರಾನ್ಸ್ಪೋರ್ಟೇಷನ್. ಸೊ ಇದರಲ್ಲಿ ಯಾವುದು ಈಸಿ ಮತ್ತು ಯಾವುದು ಡಿಫಿಕಲ್ಟೀಸ್, ಯಾವುದಕ್ಕೆ ಎಷ್ಟು ಖರ್ಚು ಆಗಬಹುದು, ಯಾವುದು ಸೇಫ್, ದಟ್ ಈಸ್ ದ ಮೇನ್ ಪಾಯಿಂಟ್. ಸೊ ಇದಿಷ್ಟನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ಈ ವಿಡಿಯೋಗೆ ತುಂಬ ಜನ ಮೆಸೇಜ್ ಹಾಕಿದ್ರು, ನನಗೆ ತರಬೇಕು ಅನ್ನೋ ಆಸೆ ಇದೆ, ಹೆಂಗೆ ತರೋದು ಗೊತ್ತಿಲ್ಲ. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಆದಷ್ಟು ಈ ವಿಡಿಯೋಲಿ ನಾನು ಸಾಕಷ್ಟು ವಿಷಯಗಳನ್ನ ಬೇರೆ ಬೇರೆ ವಿಡಿಯೋಗಳಲ್ಲಿ ಹೇಳ್ಬಿಟ್ಟಿದ್ದೀನಿ, ಬಟ್ ಸಪ್ರೇಟಾಗಿ ಡೀಟೇಲಿಂಗ್ ವಿಡಿಯೋ ಮಾಡಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಈ ವಿಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಅದರ್ ಸ್ಟೇಟ್ ವೆಹಿಕಲ್ಗಳನ್ನ ತೊಗೋಬೇಕು ಅಥವಾ ಇಲ್ಲಿಂದ ವೆಹಿಕಲ್ಗಳನ್ನ ತೊಗೋಬೇಕು ಅಂತಿದೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಗಾಡಿ ಬುಕ್ ಆಯಿತು, ಗಾಡಿ ಪೇಮೆಂಟ್ ಆಯಿತು, ಎಲ್ಲನೂ ಆಯಿತು. ಸೊ ಈಗ ಗಾಡಿನ ನಾನು ತರಬೇಕು. ಸೊ ಸಾಧಾರಣವಾಗಿ ಇದನ್ನು ನಾವು ಮಾಡೋಕ್ಕಿಂತ ಮುಂಚೆ, ಈ ಪ್ರೊಸೀಜರ್ನ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಅಷ್ಟೊತ್ತಿಗೆ ನಾವು ಬೈಯರ್ ಹತ್ರ ನಾವು ಮೊದಲೇ ಮಾತಾಡ್ಕೊಂಡಿರ್ತೀವಿ. ಸೊ ನೀವು ಗಾಡಿನ ಡ್ರೈವ್ ಮಾಡ್ಕೊಂಬರ್ತೀರ ಅಥವಾ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ. ಬಟ್ ನಾವು ಯಾವಾಗಲೂ ಪ್ರಿಫರ್ ಮಾಡೋದು ಟ್ರಾನ್ಸ್ಪೋರ್ಟೇಷನ್. ಬಿಕಾಸ್ ಆ ಗಾಡಿ ಯಾವ ರೀತಿ ಕಂಡೀಷನ್ ಮೇ ಬಿ ಚೆನ್ನಾಗಿರ್ಬೋದು, ಸೂಪರಾಗಿರ್ಬೋದು, ಅಲ್ಟಿಮೇಟ್ ಆಗಿರ್ಬೋದು, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ಡಾಕ್ಯುಮೆಂಟ್ಸು ಕರೆಕ್ಟಾಗಿರಬಹುದು. ಬಟ್ ನೀವು 2,500 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಬೇರೆ ಬೇರೆ ಸ್ಟೇಟ್ಗಳನ್ನ ದಾಟ್ಕೊಂಡು, ಬೇರೆ ಬೇರೆ ರೋಡ್ ಕಂಡೀಷನ್ಸ್, ವೆದರ್ ಕಂಡೀಷನ್ ಎಲ್ಲ ದಾಟ್ಕೊಂಡು, ಬೇರೆ ಬೇರೆ ಜನಗಳೆಲ್ಲ ಮೀಟ್ ಮಾಡಿಕೊಂಡು, ಬೇರೆ ಬೇರೆ ಪೆಟ್ರೋಲ್ ಬ್ಯಾಂಕ್ಗಳು, ಬೇರೆ ಬೇರೆ ಡಿಫ್ರೆಂಟ್ ಅಟ್ಮಾಸ್ಫಿಯರ್ನ ಮೀಟ್ ಮಾಡಿಕೊಂಡು ನೀವು ಭಾರತದ ಉತ್ತರದಿಂದ ಭಾರತದ ದಕ್ಷಿಣಕ್ಕೆ ನೀವು ಬರುತ್ತಾ ಇರುವಂಥ ಸಂದರ್ಭದಲ್ಲಿ ನಿಮಗೆ ಒಳ್ಳೆಯ ಅನುಭವಗಳು ಆಗ್ಬೋದು, ಕೆಟ್ಟ ಅನುಭವಗಳು ಆಗಬಹುದು. ನಾನು ಸರಿಸುಮಾರು ಒಂದು 12 ಸಲ ನಾನು ಡ್ರೈವ್ ಮಾಡ್ಕೊಂಡ್ಬಂದಿದ್ದೀನಿ. 12 ಸಲದಲ್ಲಿ ನಮಗೆ ಆಲ್ಮೋಸ್ಟ್ 70-30 ರೇಷಿಯೋದಲ್ಲಿ ನನಗೆ ಒಳ್ಳೆಯ ಅನುಭವನೂ ಆಗಿದೆ, ಕೆಟ್ಟ ಅನುಭವನೂ ಆಗಿದೆ. 30% ಕೆಟ್ಟ ಅನುಭವನೂ ಆಗಿದೆ, 70% ಒಳ್ಳೆಯ ಅನುಭವಗಳು ಆಗಿದೆ. ಸೊ ಇದ್ರ ಬೇಸ್ ಮೇಲೆ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು ಟ್ರಾನ್ಸ್ಪೋರ್ಟೇಷನ್ ಇಸ್ ದ ಬೆಸ್ಟ್ ಕೀ. ಬಿಕಾಸ್ ನಿಮಗೆ 2,500 ಕಿಲೋಮೀಟರ್ ರನ್ನಿಂಗ್ದು ಉಳಿತಾಯ ಆಗುತ್ತೆ. ಎರಡನೇದು, ನಿಮಗೆ ಬರಬೇಕಾದಾಗ ಫ್ಯೂಯಲ್ ಖರ್ಚುಗಳು ಮತ್ತು ಜನರಲ್ ಸರ್ವಿಸ್ ಮಾಡಿಸೋದು, ಟೈರ್ ಪಂಚರು, ಬ್ರೇಕ್ ಫೇಲು, ರೂಮ್ ಚಾರ್ಜಸ್ಸು, ಊಟ ತಿಂಡಿ, ಅದ್ರ ಮಧ್ಯೆ ಯಾರನ್ನ ಪೊಲೀಸ್ನವ್ರು ಹಿಡಿದ್ರೆ ಅವ್ರಿಗೊಂದಷ್ಟು ಟೋಕನ್ನು, ಇದೆಲ್ಲ ನಿಮ್ಗೆ ಉಳಿತಾಯ ಆಗುತ್ತೆ. ಇವೆಲ್ಲ ಕೂಡಿಸಿದ್ರೆ ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟೇಷನ್ ಫೀಸ್ಗಿಂತ ಇದೇ ಜಾಸ್ತಿ ಬರುತ್ತೆ. ಹಂಗೂ ನಾನು ನೋಡ್ಸ್ಕೊಂಡೇ ಬರ್ತೀನಿ. ಅಂದರೆ ನೀವು ಜನರಲ್ ಸರ್ವಿಸ್ನ ನೀವು ಅಲ್ಲೇ ಮಾಡಿಸಿ ಗಾಡಿ ಪ್ರಾಪರಾಗೆಲ್ಲ ರೆಡಿ ಮಾಡಿಸ್ಕೊಂಡು ನೀವು ಅಲ್ಲೇ ಡ್ರೈವ್ ಮಾಡ್ಕೊಂಡು ಬರಬಹುದು. ಸೊ ನಿಮಗೆ ಟೋಲು ಫ್ಯೂಯಲು ಎಲ್ಲ ಸೇರಿಸಿದ್ರೆ ಸರಿಸುಮಾರು ಒಂದು 16,000 ಒಂದು 18,000 ನಿಮಗೆ ಹ್ಯಾಚ್ ಬ್ಯಾಕ್ ಗಾಡಿಗೆ ಆಗಬಹುದು. ಎಲ್ಲಿಂದ ತರ್ತೀರಾ, ಯಾವ ಏರಿಯಾಗೆ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ನೀವು ಒಂಚೂರು ದೊಡ್ಡ ಗಾಡಿ ತರ್ತಾಯಿದ್ದೀರಾ, ಒಂದು 7 ಸೀಟರ್ ತರ್ತಾಯಿದ್ದೀರಾ ಅಂತ ಹೇಳಿದ್ರೆ ಅದೊಂದು 20,000 21,000 22,000 ಆಜು ಬಾಜುಲು ಆಗುತ್ತೆ. ಇದು ನಾನು ಹೇಳ್ತಿರೋದು ರೂಮ್, ಫುಡ್, ಫ್ಯೂಯಲ್ ಫಾಸ್ಟಾಗಿ ಎಲ್ಲ ಸೇರಿಸಿ ನಾನು ಹೇಳ್ತಾ ಇರೋವಂಥದ್ದು. ಹೆಚ್ಚು ಕಡಿಮೆ ಒಂದು 22ವರೆಗೂ ಹೊರಟೋಗುತ್ತೆ. ಅದೇ ನೀವು ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ರೆ ನಿಮ್ಗೇನು ಬೆನಿಫಿಟ್ಸ್ ಅಂದರೆ, ಕಿಲೋಮೀಟ್ರ್ ಮೈನಸ್ ಆಗುತ್ತೆ, ನಿಮ್ಮ ಡ್ರೈವಿಂಗು ಮೈನಸ್ ಆಗುತ್ತೆ, ಸುಸ್ತು ಆಯಾಸ ಇವೆಲ್ಲ ಮ್ಯಾಟ್ರೇ ಆಗೋಲ್ಲ. ಆರಾಮಾಗಿ ನಿಮ್ಗೆ ರೂಮ್ ದುಡ್ಡು, ಪೆಟ್ರೋಲ್ ದುಡ್ಡು ಅಥವಾ ಡೀಸೆಲ್ ದುಡ್ಡು ಮತ್ತು ಟೈರ್ ಪಂಚರ್ ಆಗುತ್ತೆ ಅನ್ನೋ ಭಯ ಇರೋಲ್ಲ, ಪ್ಯಾನಿಕ್ ಭಯ ಇರೋಲ್ಲ, ಪೊಲೀಸ್ನವ್ರು ಹಿಡಿತಾರೋ ಇಲ್ವೋ ಗೊತ್ತಿಲ್ಲ, ಯಾವಾಗ ಏನಾಗುತ್ತೋ ಯಾವ ಟೆನ್ಷನ್ ಇರೋಲ್ಲ. ಅಲ್ಲಿ ಲೋಡ್ ಮಾಡ್ತೀರಾ, ಒಂದು ವಾರಕ್ಕೆ ಇಲ್ಲಿ ಬರುತ್ತೆ, ಇಲ್ಲಿ ರಿಸೀವ್ ಮಾಡ್ಕೊಳ್ತೀರಾ, ದಟ್ಸ್ ಆಲ್. ದಟ್ ಈಸ್ ದ ಮೇನ್ ಪಾಯಿಂಟ್ ಇರೋದೇ ಅದು ಆ್ಯಕ್ಚುಲಿ. ಮತ್ತು ನಿಮ್ಗೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ, ಇದಕ್ಕೆ ನಿಮಗೆ 15,000 ಹಿಡಿದು 25,000 ರೂಪಾಯಿವರೆಗೂ ಗಾಡಿ ಏನದು ಡೈಮೆನ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಎಲ್ಲಿಂದ ಪಿಕ್ ಆಗುತ್ತೆ. ಸೊ ಅದು ಗುರುಗ್ರಾಮಿಂದ ನಿಮಗೆ ಪಾಯಿಂಟಿಂದ ಬೆಂಗಳೂರಿಗೆ ಬರುವಂಥದ್ದು. ಸೊ ಕೌಂಟ್ ಆಗಿ ನಿಮಗೆ ಆ್ಯನ್ ಆ್ಯಾವರೇಜ್ 15ರಿಂದ ಒಂದು 25ವರೆಗೂ ಹ್ಯಾಚ್ ಬ್ಯಾಕ್, ಸೆಡಾನ್, SUV, ಕ್ರಾಸ್ ಓವರ್ ಇದೆಲ್ಲನೂ ಕೂಡ ಡಿಪೆಂಡ್ಸ್ ಆನ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬಹುದು. ಸೊ ಈಗ ನಿಮ್ಗೊಂದು ಐಡಿಯಾ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಪ್ರಕಾರ ಯಾವುದು ಬೆಸ್ಟ್ ಅಂತ ಹೇಳಿದ್ರೆ, ಸೊ ನಿಮಗೆ 4-5 ಜನ ಗ್ರೂಪ್ ಇದ್ದೀರಾ, ಆಲ್ರೆಡಿ ನೀವು ದೆಹಲಿನಲ್ಲಿ ಇದ್ದೀರಾ, ಸೊ ನೀವು ಬರಬೇಕು ಅಂದರೆ ಅದು ನಿಮ್ಗೆ ವರ್ಕೌಟ್ ಆಗುತ್ತೆ. ಬೇಕಾದ 4-5 ಜನ ನಿಮಗೆ ರಿಟರ್ನ್ ಫ್ಲೈಟಲ್ಲಿ ಬರಬೇಕಾದಾಗ, ಟ್ರೈನಲ್ಲಿ ಬರಬೇಕಾದ್ರೆ ತುಂಬ ಖರ್ಚಾಗುತ್ತೆ. ಅದ್ರ ಬದಲು ನೀವು ವೆಹಿಕಲ್ ಬಂದರೆ, ವೆಹಿಕಲ್ ನೀವು ಒಬ್ಬ ಕೂತ್ಕೊಂಡ್ರು ಅದೇ ಡೀಸೆಲೇ, ಅದೇ ಪೆಟ್ರೋಲೇ. ಅದರಲ್ಲಿ 5 ಜನ ಇದ್ದರೆ, 7 ಜನ ಸೀಟ್ ಇದ್ದರೆ ಅಷ್ಟೇ ಖರ್ಚಾಗುತ್ತೆ, ಏನು ಅಂತ ತೀರ ಡಿಫ್ರೆನ್ಸ್ ಏನು ಬರೋದಿಲ್ಲ. ಸೊ ಹಂಗಾಗಿ ಅದೊಂದು ನೀವು ಉಳಿತಾಯ ಮಾಡ್ಬೋದು. ಜನ ಜಾಸ್ತಿ ಇದ್ದು ಮತ್ತು ಡ್ರೈವರ್ಸ್ ಕೂಡ 2-3 ಚೇಂಜಸ್ ಆಗ್ತಾ ಇದ್ದಾಗ ನಿಮಗೆ ಒಳ್ಳೆ ಸ್ಮೂತ್ ಡ್ರೈವ್ ಸಿಗುತ್ತೆ. ಮತ್ತು ನೀವು ಬರಬೇಕಾದಾಗೇ ನಿಮ್ಮ ಹತ್ರ ಏನು ಫಾರ್ಮ್ಸ್ ಇರುತ್ತೋ ಅದೆಲ್ಲ ಈಸ್ಕೊಂಬಿಡ್ಬೇಕು. ಯಾಕಂದರೆ ನೀವು ಡ್ರೈವ್ ಮಾಡ್ಕೊಂಬರ್ತೀರೋ, ಟ್ರಾನ್ಸ್ಪೋರ್ಟೇಷನ್ ಅಲ್ಲ, ಡ್ರೈವ್ ಮಾಡ್ಕೊಂಬರ್ತಿರ್ಬೇಕಾದ್ರೆ ನಿಮಗೆ ಎಲ್ಲಾದರೂ ಹಿಡಿತಾರೆ. ಸಾಧಾರಣವಾಗಿ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಹಿಡಿತಾರೆ. ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರ್ ಏನಿದೆಯೋ ಅಲ್ಲಿ ಹಿಡಿತಾರೆ. ಈ ಕಡೆಯಿಂದ ಬಂದರೆ ನಿಮಗೆ ಸಂಭಾಜಿನಗರಲ್ಲಿ ಅಥವಾ ಸೋಲಾಪುರಲ್ಲಿ ಹಿಡಿಯಲ್ಲ, ಸಂಭಾಜಿನಗರ ಹತ್ರ ಮ್ಯಾಕ್ಸಿಮಮ್ ಹಿಡಿತಾರೆ. ಅದು ಬಿಟ್ಟರೆ ಈ ಕಡೆಯಿಂದ ಬಂದರೆ, ಹೈದ್ರಾಬಾದಿಂದ ಬಂದರೆ, ಹೈದ್ರಾಬಾದ್ಗೆ ಎಂಟ್ರ್ ಹಾಕಿದ ಮುಂಚೆ ನಿಮಗೆ ನಾಗ್ಪುರ ಅಂತ ಸಿಗುತ್ತೆ, ಮಹಾರಾಷ್ಟ್ರಕ್ಕೆ ಸೇರಿಕೊಳ್ಳುತ್ತೆ. ಸೊ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಹಿಡಿತಾರೆ. ಸೊ ನನಗೆ ಹಿಡಿದಿರೋದು ಜಾಸ್ತಿ ಎಲ್ಲ ಇಲ್ಲೇ. ಸೊ ನಾನು ಹಿಡಿದಾಗ ಇನಿಷಿಯಲ್ ನನಗೆ ಗೊತ್ತಾಗ್ತಿರಲಿಲ್ಲ. ಆವಾಗ ನಾನು 4,000 5,000 ಎಲ್ಲ ಕೊಟ್ಟಿದ್ದೀನಿ. ಆಮೇಲೆ 2,000ಕ್ಕೆ ಬಂದೆ. ಆಮೇಲೆ ಟೈಮ್ಗಳು ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಇವ್ರು ಇರ್ತಾರೆ ಅಂತ.
ಸೊ ಆಮೇಲೆ ನೈಟ್ವರೆಗೂ ಕೂಡ ಅಲ್ಲೇ ಸ್ಟೇ ಮಾಡಿ 8 ಗಂಟೆವರೆಗೂ ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ನೈಟ್ 7-8 ಗಂಟೆ ಮೇಲೆ ಬರ್ತಿದ್ದೆ. ಸಮ್ಟೈಮ್ಸ್ ಅವಾಗೂ ಹಿಡಿಯೋರು. ಸೊ ಇದೆಲ್ಲ ಆಗಿದೆ. ಸೊ ಅದಕ್ಕೆ ಇದೆಲ್ಲ ನೋಡಿಬಿಟ್ಟೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಗೊತ್ತಿಲ್ಲ ನಂದು ಆ ಗಾಡಿದು ನೇಚರ್ದು ಗೊತ್ತಿಲ್ಲ, ಅದು ಗಾಡಿ ಯಾವಾಗ ಸರ್ವಿಸ್ ಆಗಿತ್ತು, ಗಾಡಿ ಟೈರ್ ಕಂಡೀಷನ್ ಗೊತ್ತಿರಲ್ಲ. ಸರ್ವಿಸನ್ನು ಮಾಡಿಸ್ಬಿಡ್ತೀರ, ಬಟ್ ಟೈರ್ ಕಂಡೀಷನ್ ಗೊತ್ತಾಗಲ್ಲ, ವೀಲ್ ಅಲೈನ್ಮೆಂಟ್ ಹಿಂಗೆ ವರ್ಕ್ ಆಗುತ್ತೆ, ಮತ್ತು ಗಾಡಿದು ಎಲೆಕ್ಟ್ರಿಕಲ್ಸು ಅಷ್ಟೇ, ಅದು ಗ್ಲಿಚ್ ಗೊತ್ತಾಗಲ್ಲ. ಈ ಮಹೇಂದ್ರ ಗಾಡಿಗಳು ಎಲೆಕ್ಟ್ರಿಕ್ ಗ್ಲಿಚ್ ಯಾವಾಗ ಕಾಣಿಸ್ಕೊಳ್ತಾ ಗೊತ್ತಿಲ್ಲ, ಅದು ಬಂದರೆ ಸೂಪರಾಗಿ ಬಂದುಬಿಡ್ತದೆ, ನೀವು ಸ್ಕ್ರ್ಯಾಪ್ ಹಾಕೋವರೆಗೂ ಬಂದುಬಿಡ್ತದೆ, ಇಲ್ಲ ಅಂದರೆ ಫಸ್ಟ್ ಡೇಗೇ ಕೆಟ್ಟೋಗುತ್ತೆ. ಮಹೇಂದ್ರದಲ್ಲಿ ಅದೊಂದು ದೊಡ್ಡ ಮಿಸ್ಟೇಕ್, ಎಲೆಕ್ಟ್ರಿಕಲ್ ಗ್ಲಿಚ್ಚು ಇವತ್ತವರೆಗೂ ಇದೆ, ಹೊಸ ಗಾಡಿಗಳಲ್ಲೂ ಇದೆ. ಸೊ ಹಾಗೆ ಹೇಳೋಕ್ಕೆ ಆಗಲ್ಲ, ಯಾವಾಗ ಏನು ಬೇಕಾದ್ರೂ ಆಗ್ಬೋದು, ಅದು ಪ್ಲಸ್ ಆರ್ ಮೈನಸ್ಸು ಇರುತ್ತೆ. ಸೊ ಹಾಗೂ ನೀವು ಟ್ರೈ ಮಾಡ್ತೀರಂದರೆ ದಟ್ಸ್ ಯುವರ್ ಕಾಲ್, ಮಾಡಬಹುದು. ಮಾಡಿದ್ರೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದ್ದೀನಿ ಏನು ಬೆನಿಫಿಟ್ ಅಂತ. ಸೊ ಇದಲ್ಲದೆ ನನ್ನ ಪರ್ಸನಲ್ ಬೆನಿಫಿಟ್ ನಾನು ಆಲ್ರೆಡಿ ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ನನ್ನ ಬೆನಿಫಿಟ್ಸ್ ಏನಂತ. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನೀವು ಕಾರ್ನ ಡ್ರೈವ್ ಮಾಡ್ಕೊಂಬಂದ್ರೆ, ಬಟ್ ಟೈಮ್ ದುಡ್ಡು ಜಾಸ್ತಿ ಪೋಲಾಗುತ್ತೆ. ಸೊ ಈ ಎರಡೂ ನೀವು ಗಮನದಲ್ಲಿ ಇಟ್ಕೋಬೇಕು. ಸ್ಟ್ರೆಸ್ ಒಬ್ಬರೇ ಓಡಿಸ್ಕೊಂಬರ್ತಂದ್ರೆ ಸೀರಿಯಸ್ಲಿ ಸ್ಟ್ರೆಸ್ ಆಗುತ್ತೆ. ಯಾಕಂದ್ರೆ ನಾನು ಎಷ್ಟು ಸಲ ಹೋಗಿ ಡ್ರೈವ್ ಮಾಡ್ಕೊಂಬಂದಿದ್ದೇನೋ ಅಷ್ಟು ಸಲ ಒಬ್ಬನೇ ಹೋಗಿರೋದು. ಅದರಲ್ಲಿ ಮೆಜಾರಿಟಿ ಇನಿಷಿಯಲ್ ಡೇಸಲ್ಲಿ ಹೋಗ್ತಿರ್ಬೇಕಾದ್ರೆ ರೂಮ್ ಬುಕ್ ಮಾಡಿಬಿಡ್ತಿದ್ದೆ. ಒಂದು ಲೆವೆಲ್ವರೆಗೂ ಓಡಿಸಿ ರೆಸ್ಟ್ ಮಾಡಬೇಕಂದಾಗ ರೂಮಲ್ಲೆಲ್ಲ ಲೋಕಲ್ ಬುಕ್ ಮಾಡಿಬಿಟ್ಟು ಮ್ಯಾಪ್ ಹಾಕೊಂಡು ಅಲ್ಲೆಲ್ಲ ಲೋಕಲ್ ಒಂದು 500-600 ಬುಕ್ ಮಾಡಿಬಿಟ್ಟು ಮಲ್ಕೊಂಡು ಆಮೇಲೆ ನನಗೆ ಬೆಳಗ್ಗೆ ಎದ್ದುಬಿಟ್ಟು ಬರ್ತಿದ್ದೆ. ಆದರೆ ಸ್ವಲ್ಪ ಹೋಗ್ತಾ ಕೆಲವು ಸಲ ಟೈಮ್ ಸಿಗ್ತಾ ಇರಲಿಲ್ಲ, ವರ್ಕೌಟ್ ಆಗ್ತಿರಲಿಲ್ಲ. ಸೊ ಏನು ಮಾಡ್ತಿದ್ದೆ, ಪೆಟ್ರೋಲ್ ಬಂಕಲ್ಲೇ ಇದ್ದುಬಿಟ್ಟು ಅಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಒಂದು 2 ಅವರ್ 3 ಅವರ್ ನ್ಯಾಪಿ ಸ್ಲೀಪ್ ಅಂತ ಹೇಳ್ತೀವಿ. ಸೊ ಅದನ್ನು ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಓಡಿಸ್ಕೊಂಡು ಬಂದುಬಿಡ್ತಿದ್ದೆ. ಸೊ ಈ ಥರ ಲಾಸ್ಟಲ್ಲೆಲ್ಲ ಹೀಗೆ ಮಾಡಿದ್ದು ನಾನು. ಬಟ್ ಈಗ ನಾನು ಹಂಗೆ ಮಾಡ್ತಿಲ್ಲ, ಯಾಕಂದರೆ ನಾನು ಸುಮಾರು ವರ್ಷಗಳೇ ಆಗೋಯ್ತು ಅದನ್ನ ಆದಷ್ಟು ಅವಾಯ್ಡ್ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಈಗೆಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ ಹಾಕ್ಬಿಡ್ತೀನಿ, ಬಿಕಾಸ್ ಆಫ್ ನನಗೆ ಟೈಮ್ ಅಭಾವ ಇರೋದು. ಯಾಕಂದರೆ ನಾನು ಇದೊಂದೇ ನನ್ನ ಬಿಸ್ನೆಸ್ ಅಲ್ಲ, ಇದೊಂದು ಬೇರೆ ಎಲ್ಲನೂ ಮಾಡ್ತಾಯಿದ್ದೀನಿ. ನಂದು ಇನ್ನೊಂದು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಬಿಸ್ನೆಸ್ ಇದೆ, ಸೊ ಅದನ್ನು ಮಾಡ್ತೀನಿ. ನಾನು ನ್ಯೂಟ್ರಿಷನ್ ಕ್ಲಬ್ ರನ್ ಮಾಡ್ತೀನಿ, ನ್ಯೂಟ್ರಿಷನ್ ಬಿಸ್ನೆಸ್ ಮಾಡ್ತೀನಿ. ಸೊ ಹಂಗಾಗಿ ಬೇರೆ ಇದರಲ್ಲೆಲ್ಲ ನನಗೆ ಅಷ್ಟು ಟೈಮ್ ನನಗೆ ಇದರಲ್ಲಿ ಸಿಗೋಲ್ಲ. ಸೊ ಹಂಗಾಗಿ ಎಲ್ಲನೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಇಸ್ ದ ಈಸಿ ಮೆಥಡ್, ಸಿಂಪಲ್, ಸ್ಟ್ರೆಸ್ ಇರಲ್ಲ ನಮಗೆ. ನಾನು ಎಂಥ ಎಕ್ಸ್ಪರ್ಟಿ ಇರ್ಬೋದು, ಅದು ಯಾವತ್ತೂ ಕೌಂಟ್ ಆಗೋಲ್ಲ. ನಾನು ತುಂಬ ಜನ ಹೇಳ್ತೀನಿ, ನಾನು ಡ್ರೈವಿಂಗಲ್ಲಿ ನಾನು 10,000 ಕಿಲೋಮೀಟ್ರ್ ಸ್ಟ್ರೆಸ್ ಇಲ್ದಂಗೆ ಬರ್ತೀನಿ. ನೀವೇನಾದರೂ ಹೇಳ್ಬೋದು, ಅದೆಲ್ಲ ರಿಯಾಲಿಟಿ ಬಂದರೆ ತುಂಬ ಡಿಫ್ರೆನ್ಸ್ ಇದೆ, ರೈಟ್? ನಾವು ಬೆಂಗಳೂರು ಟು ಮೈಸೂರು 120 ಕಿಲೋಮೀಟ್ರ್ 150 ಕಿಲೋಮೀಟ್ರ್ ಓಡಿಸ್ಕೊಂಡು ಬರೋದು ಡಿಫ್ರೆಂಟ್. 2,500 ಕಿಲೋಮೀಟರ್, ಬೇರೆ ರೋಡ್ ಕಂಡೀಷನ್, ಬೇರೆ ಸ್ಟೇಟ್, ಅಲ್ಲಿನ ಸ್ಪೀಡ್, ಅಲ್ಲಿಂದು ಟ್ರಾಫಿಕ್ ರೂಲ್ಸ್ನ ಪಾಲಿಸ್ತಾ ಬರೋದು ಬೇರೆ. ಈ ಫೈನಲಿ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ಸೊ ಓಡಿಸ್ಕೊಂಡು ಬರೋ ಅಂಥದ್ದನ್ನ ಅವಾಯ್ಡ್ ಮಾಡಿ, ಅದು ಬೆಸ್ಟಲ್ಲಿ ಬೆಸ್ಟ್ ಆಪ್ಷನ್. ಎಲ್ಲೋ ದುಡ್ಡು ಹೋಗುತ್ತೆ, ಎಲ್ಲೋ ಬರುತ್ತೆ. ಸೊ ಎಲ್ಲದರಲ್ಲೂ ಆ್ಯಕ್ಚುಲಿ ಉಳಿತಾಯ ಮಾಡೋಕ್ಕಾಗಲ್ಲ. ತುಂಬ ಜನ ಹೇಳ್ತಾರೆ, ನಾನು ಡ್ರೈವ್ ಮಾಡ್ಕೊಂಬಂದರೆ ಉಳಿಸ್ಬೋದಲ್ಲ. ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗೋಕ್ಕೆ 3 ದಿವಸ ಬೇಕು, 2-3 ದಿವಸ ಬೇಕು. ಅಲ್ಲಿ ರೂಮ್ ಸ್ಟೇ, ಸ್ನಾನ ಗೀನ, ಊಟ ಗೀಟ, ಖಾನಪಾನ, ಮತ್ತು ಬರಬೇಕಾದ್ರೆ ಓಡಿಸ್ಕೊಂಡು ಅಲ್ಲೇ ಇಳಿಸ್ಬೇಕು, ಅಲ್ಲೇನೋ ತಿನ್ನಬೇಕು ಅನಿಸುತ್ತೆ, ಮತ್ತು ಅಲ್ಲೇನೋ ರೆಸ್ಟ್ ಮಾಡ್ಬೇಕು ಅನಿಸುತ್ತೆ, ಜಾಗ ಮತ್ತು ಸ್ನಾನ 2 ದಿವಸ 3 ದಿವಸ ಬೇಕು. ನೀವು ಬಿಡ್ದಂಗೆ ಓಡಿಸ್ಕೊಂಬರ್ತೀನಿ ಅಂದರೆ 2 ದಿವಸ ಬೇಕು. ಸೊ ಇದೆಲ್ಲ ರಿಸ್ಕ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ಜೊತೆ ಏನಾರ ಬಂದಿದ್ರೆ ಮತ್ತು ಅವ್ರಿಗೂ ಊಟ ಉಪಚಾರಗಳು ನೋಡ್ಕೋಬೇಕು, ಅವ್ರಿಗೂ ಫೀಸ್ ಕೊಡಬೇಕು, ಡ್ರೈವರ್ ಏನನ್ನ ಕರ್ಕೊಂಬಂದ್ರೆ ಅವ್ರಿಗೂ ದುಡ್ಡು ಕೊಡಬೇಕು. ಇದೆಲ್ಲ ನೀವು ತಾಳೆ ಹಾಕ್ಬಿಟ್ರೆ ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟೇಷನೇ ಚೀಪ್ ಆ್ಯಂಡ್ ಸೇಫ್. ನೀವು ಓಡಿಸ್ಕೊಂಬಂದರೆ ನಿಮಗೆ ಪ್ಲಸ್ ಅಂಥದ್ದೇನೂ ಇಲ್ಲ ಅದರಲ್ಲಿ. ತುಂಬ ಜನ ಡ್ರೈವ್ ಮಾಡ್ಕೊಬಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಖಂಡಿತ ಸಿಗುತ್ತೆ. ನನಗೆ ಸಿಕ್ಕಿದೆ, ನಾನು ಕೂಡ ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ ಒಳ್ಳೆಯದಾಗಿದೆ ಅಂತ. ಬಟ್ ಎಲ್ಲ ಟೈಮು ಒಳ್ಳೆಯದಾಗುತ್ತಾ ಗೊತ್ತಿಲ್ಲ. ಸಮ್ಟೈಮ್ಸ್ ನಿಮ್ಗೇನೋ ನೆಗೆಟಿವ್ ಆಯಿತು ಅಂತ ಹೇಳಿದ್ರೆ ಅದನ್ನು ಏನು ಬೇಕಾದ್ರೂ ಆಗ್ಬೋದು. ಇಟ್ಸ್ ವೆರಿ ಡಿಫ್ರೆಂಟ್. ಬಿಕಾಸ್ ಅದ್ರ ಇನ್ನೊಂದೇನಂತ ಹೇಳಿದ್ರೆ, ನೀವು ಡ್ರೈವ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ನಿಮ್ಮ ಗಾಡಿಗೆ ಏನಾದರೂ ಅಚಾತುರ್ಯ ಏನಾದರೂ ಆಯಿತು ಅಂತ ಹೇಳಿದ್ರೆ ಇನ್ಶೂರೆನ್ಸ್ ನಿಮಗೆ ಬರೋಲ್ಲ. ಇದು ನಿಮ್ಮ ತಲೆ ನೆನಪಿರಲಿ, ತುಂಬ ಇಂಪಾರ್ಟೆಂಟ್. ಯಾಕಂದರೆ ಗಾಡಿ ನಿಮ್ಮ ಹೆಸ್ರಿಗೆ ಇನ್ನೂ ಆಗೇ ಇರೋಲ್ಲ, ಬಿಕಾಸ್ ಡಾಕ್ಯುಮೆಂಟ್ಸೇ ನಿಮ್ಮ ಹತ್ರ ಇರ್ತದೆ, ನಿಮ್ಮ ಹೆಸ್ರಿಗೆ ಆಗೇ ಇರೋಲ್ಲ ಫಸ್ಟ್ ಆಫ್ ಆಲ್. ಒಂದು ಎರಡನೇದು ಬಂದು ಇನ್ಶೂರೆನ್ಸ್ ಕೂಡ ನಿಮ್ಮ ಹೆಸರಲ್ಲಿರಲ್ಲ. ಡ್ರೈವರು ಕೂಡ ಏನು ಇನ್ಶೂರೆನ್ಸ್ ಮಾಡಿರ್ತೀರೋ ಅದರಲ್ಲಿರುವಂಥ ಪರ್ಸನ್ನು ಗಾಡಿ ಓಡಿಸ್ತಿರಲ್ಲ. ಹಂಗಿದ್ಮೇಲೆ ಇನ್ಶೂರೆನ್ಸ್ ನಿಮಗೆ ಕ್ಲೈಮ್ ಆಗೋಲ್ಲ. ನೀವು ಎಂಥ ಒಳ್ಳೆ ಘಟನೆ ನಡೆದ್ರೆ ನಿಮ್ಗೆ ಆಗುತ್ತೆ, ಕೆಟ್ಟ ಘಟನೆ ನಡೆದಾಗ ಗಾಡಿಗೆ ಏನಾದರೂ ಡ್ಯಾಮೇಜಸ್ ಆಯಿತು ಅಂದರೆ ನಾನು ಹೇಳಿದ್ದು, ಈಗ ಏನಾರ ತಮಗೆ ಡ್ಯಾಮೇಜಸ್ ಆಯಿತು ಅಂದರೆ. ಸೊ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಾನು ಇಷ್ಟೊತ್ತು ಏನು ಹೇಳಿದ್ರೆ ನಿಮ್ಗೆ ಅದು ಸೇವ್ ಆಗುತ್ತೆ. ಸರಿ, ರಿಸ್ಕ್ ಫ್ಯಾಕ್ಟರ್ ನಿಮ್ಗೆ ಇರೋದಿಲ್ಲ. ಈಸಿಯಾಗಿ ಬಂದು ಗಾಡಿ ಹೋಗಿ ಡ್ಯಾಮೇಜ್ ಆಗೋದವೆಲ್ಲ ಏನೂ ಆಗೋಲ್ಲ, ರಿಸ್ಕ್ ಆರಾಮಾಗಿ ಬರ್ತದೆ. ಇಲ್ಲಿ ಬಂದಮೇಲೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಹೆಂಗಾದ್ರೂ ಮಾಡ್ಕೊಳ್ಳಿ. ಬೇಕಾದ್ರೆ ಒಂದು ದಿವಸ ಡಿಲೇಡ್ ಆಗೇ ತೊಗೊಳ್ಳಿ, ಆಕ್ಸೆಸರೀಸ್ ಹಾಕ್ಸ್ಕೊಳ್ಳಿ, ಜನರಲ್ ಸರ್ವಿಸ್ ಮಾಡಿಸ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ.
ಸ್ನೇನ್ ಮತ್ತು ಆ ಗಾಡಿ ನೀವು ಮಾರೋವರೆಗೂ ನೀವು ಓಡಿಸ್ತಿರಲ್ವ, ಯಾವಾಗಿರೋ ಓಡಿಸೋದಕ್ಕೆ ತಾನು ನೀವು ಗಾಡಿ ತೊಗೊಂಡಿರ್ತಾವೆ, ಮತ್ತು ಇನ್ನೇನು ಅಲ್ಲಿಂದ ಇಲ್ಲಿ ಓಡಿಸ್ಕೊಂಬರೋದು ಅದೇನು ಟಾಸ್ಕಾ ನಿಮ್ಮದು, ಅಥವಾ ಏನಾದ್ರು ದುಡ್ಡು ಕೊಟ್ಟಿದ್ದಾರೆ ನಿಮ್ಗೆ ಓಡಿಸ್ಕೊಂಬರೋದಕ್ಕೆ? ಯಾಕಂದರೆ ಇನಿಷಿಯಲಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಾದ್ರೆ ಸೀರಿಯಸ್ಲಿ ನಾನು ಎಂಜಾಯ್ ಮಾಡ್ತೀನಿ ನನ್ನ ಪರ್ಸ್ನಲ್. ಬಟ್ ಒಂದು 3-4 ಸಲ ಕೆಟ್ಟ ಅನುಭವಗಳು ಆಗಿದೆ, ಸರಿನಾ? ಅದರಲ್ಲೂ ಕೂಡ ಒಂದು ಕೆಟ್ಟ ಅನುಭವ ನಾನು ಆಲ್ರೆಡಿ ಒಂದು ವೀಡಿಯೋ ಶೇರ್ ಮಾಡಿದ್ದೀನಿ. ಬಟ್ ಅದು ನಾನು ಮತ್ತೆ ಕೆದೋಕೆ ಹೋಗಲ್ಲ, ಮತ್ತು ಅದು ರಿಪೀಟ್ ಆಗುತ್ತೆ. ಯಾರು ನೋಡಿಲ್ವೋ ಆ ವೀಡಿಯೋನ ನೋಡಿ, ನಾನು ತುಂಬ ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ. ಆ್ಯಕ್ಚುಲಿ ಹಳೆ ವೀಡಿಯೋ 4-5 ತಿಂಗಳಿಂದ ಫೆಬ್ರವರಿ ಮಂತಲ್ಲೇನೋ ಹಾಕಿರೋ ವೀಡಿಯೋ ನೋಡಿ, ನಿಮಗೆ ಪ್ರಾಬ್ಲಮ್ ಅದು ಅರ್ಥ ಆಗ್ಬೇಕಾದ್ರೆ. ಆ ಥರದನ್ನ ನಡೆದಾಗ ಸಂಭಾಳಿಸೋದು ತುಂಬ ಕಷ್ಟ ಇದೆ. ಟೈರ್ ಪಂಚರೋ ಅಥವಾ ಎ ಸಿ ವರ್ಕ್ ಆಗ್ತಿಲ್ವೋ, ಇಲ್ಲ ವಿಂಡ್ಶೀಲ್ಡ್ ಕ್ರ್ಯಾಕ್ ಆಯಿತೋ, ಇಲ್ಲ ಯಾವುದೋ ಹಸುಗೆ ಬಂದು ಗುದ್ದಿತ್ತೋ, ನಾಯಿ ಬಂದು ಗುದ್ದಿತ್ತೋ, ಓಕೆ ಮ್ಯಾನೇಜಬಲ್. ಬಟ್ ನಿಮಗೆ ಈ ಬ್ರೇಕ್ ಫೈಲ್, ಟೈರ್ ಬರ್ಸ್ಟ್, ಅದರಲ್ಲಿ ಬಿಸಿ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ಹೋದರೆ. ಟೈರ್ ಬರ್ಸ್ಟ್ ಆಯಿತು ಅಂದರೆ ಅದು ನೀವು ಬೇಕಾದ್ರೆ ನೋಡಿ, ಬೇಕಾದ್ರೆ ಸೂಕ್ಷ್ಮ ಗಮನಿಸಿ. ನೀವು ಡೆಲ್ಲಿಯಿಂದ ಹೊಸ ರೋಡ್ ಏನಾಗಿದೆಯೋ, ವಡೋದರ ಎಕ್ಸ್ಪ್ರೆಸ್ ಏನಾಗಿದೆಯೋ, ನೀವು ಆ ರೋಡಲ್ಲಿ ಡ್ರೈವ್ ಮಾಡಿದ್ರೆ, ಅಥವಾ ರೋಡಲ್ಲಿ ನೀವು ಒಂದು ಸಲ ಆದ್ರೂ ಜೈಪುರ್ಗೋ ಅಥವಾ ಅಹಮದಾಬಾದ್ಗೋ ಇಲ್ಲ ಬೇರೆ ಕಡೆ ಎಲ್ಲ ನಾನು ಹೋಗಿದ್ದರೆ ಆ ರೋಡನ್ನ ಸೂಕ್ಷ್ಮ ಗಮನಿಸಿ. ಆ ರೋಡಲ್ಲಿ ಈ ಕಡೆ 3rd ಲೈನಲ್ಲಿ ಅಂದರೆ 100+ ಸ್ಪೀಡ್ ರೋಡ್ ಇದೆಯಲ್ವಾ, ಆ ಟ್ರ್ಯಾಕ್ ಇದೆಯಲ್ವಾ, ಎಷ್ಟು ಟೈರ್ ಬಸ್ಟ್ ಆಗಿರೋ ಮಾರ್ಕ್ ಇದೆ ಅಂದರೆ, ನೀವು ಅಲ್ಲಿಂದ ಇಂದ್ರಗಢ ಅಂತ ಒಂದು ಪ್ಲೇಸ್ ಬರುತ್ತೆ, ಅದು ರಾಜಸ್ಥಾನಕ್ಕೆ ಸೇರಿಕೊಳ್ಳುತ್ತೆ. ಅದು ಆ್ಯಕ್ಚುಲಿ ಫಸ್ಟ್ ಎಂಡ್ ಆಗುತ್ತೆ. ಅದು ಇಂದ್ರಗಢಗಿಂತ ಮುಂದೆನೇ ಒಂದು 10 ಕಿಲೋಮೀಟ್ರ್ ಮುಂಚೆನೇ ಅದು ಎಂಡ್ ಆಗುತ್ತೆ. ಆ ರೋಡ್ವರೆಗೂ ಕೂಡ ನಿಮಗೆ ಟೈರ್ ಮಾರ್ಕ್ಸು ಬೇಜಾನ್ ಸಿಗುತ್ತೆ. ನೀವು ನಂಬ್ತಿರೋ, ನನಗೆ ಗೊತ್ತಿರೋ ಒಂದು 50-60 ಟೈರ್ ಮಾರ್ಕ್ಸ್ ಸಿಗುತ್ತೆ. ಟೈರ್ ಮಾರ್ಕ್ಸ್ ಅಂದರೆ ಟೈರ್ ಬಸ್ಟ್ ಆಗಿ ಮುಂದಕ್ಕೆ ಹೋಗಿ ಗುದ್ದಿರೋದು, ಆ ಕಡೆ ಈ ಕಡೆ ಗುದ್ದಿರೋದು, ಆ ಥರ ಮಾರ್ಕ್ಸ್. ಯೋಚನೆ ಮಾಡಿ. ಅದು ನನಗೆ ಹೆಂಗೆ ಗೊತ್ತಾಗೋದು, ಹೊಸ ರೋಡು ಬ್ರಾಡಾಗಿರ್ತದೆ ಮತ್ತು ಜಾಸ್ತಿ ವೆಹಿಕಲ್ಸ್ಗಳಲ್ಲಿ ಬರೋಲ್ಲ. ಎಲ್ಲ ಬರೋದೆಲ್ಲ 100 ಮಿನಿಮಮ್ ಅಂದರೂ 120 ಸ್ಪೀಡ್. ಅದು ನೆನ್ಪಿಟ್ಕೊಳ್ಳಿ, ಮಿನಿಮಮ್ 120 ಸ್ಪೀಡ್. ನಾನು ಹೇಳಿ 180 ಎಲ್ಲ ಬಂದಿದ್ದೀನಿ. ಬಟ್ ಫೋಟೋ ಕ್ಯಾಪ್ಚರ್ ಆಗುತ್ತೆ, ಬಟ್ ಅದು ಮ್ಯಾಟ್ರ್ ಆಗೋಲ್ಲ. ಬಟ್ ದಟ್ ಈಸ್ ಡಿಫ್ರೆಂಟ್. ಟ್ರಾಫಿಕ್ ಫೈನ್ ಈಸ್ ಡಿಫ್ರೆಂಟ್, ಬಟ್ ಆ ರೋಡ್ ಕಂಡೀಷನ್ ಡಿಫ್ರೆಂಟ್. ನೀವು 120 ಕಿಲೋಮೀಟ್ರ್ ಪ್ಲಸ್ಸಲ್ಲಿದ್ದಾಗ ಗಾಡಿ ಟೈರ್ ಬರ್ಸ್ಟ್ ಆಯಿತು ಅಂತ ಹೇಳಿದ್ರೆ ಯೋಚಿಸಿ. ಇಟ್ಸ್ ವೆರಿ ಕ್ರೂಷಿಯಲ್ ಅಲ್ಲ ಅದು. ಆ್ಯಕ್ಚುಲಿ ಅದನ್ನು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ, ಕಂಟ್ರೋಲ್ ಆಗಲ್ಲ. ಅದು ನಿಮಗೆ ಈ ಲೆಫ್ಟ್ಗೆ ರೈಟ್ಗೆ ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ಲ. ನಿಮ್ಮದು ಗಾಡಿ ಸ್ಪೀಡ್ ಎಲ್ಲಿರ್ತದೆ, ಲೆಫ್ಟ್ ರೈಟಿಗೆ ಇರ್ತದೆ, ಗ್ರಾವಿಟಿ ಏನು ಹೇಳುತ್ತೆ, ಫಿಸಿಕ್ಸ್ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದು ಏನಾಗಬೇಕು ಅನ್ನೋದು ನೀವು ನಿರ್ಧಾರ ಮಾಡೋಕ್ಕೇ ಆಗಲ್ಲ. ನೀವು ಎಂಥ ಎಕ್ಸ್ಪರ್ಟಿ ಆದರೂ ಕೂಡ ಇಲ್ಲಿ ಹೊಡ್ತಾ ಬೀಳುತ್ತೆ. ನೀವು ಎಕ್ಸ್ಪರ್ಟಿ ಆಗಿರೋದು ಗಾಡಿ ಓಡಿಸೋದ್ರಲ್ಲ ಅಷ್ಟೇ. ಗಾಡಿನ ಬಚಾವ್ ಮಾಡೋದ್ರಲ್ಲಿ ನೀವು ಎಕ್ಸ್ಪರ್ಟಿ ಅಲ್ಲ. ಗಾಡಿ ಬಚಾವ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಅದು ರಾಂಗ್. ಅದು ತುಂಬ ತಪ್ಪಿಲ್ಲ. ಗಾಡಿನ ಹೆಂಗೆ ಬೇಕಾದ್ರೆ ಕಂಟ್ರೋಲ್ ಮಾಡ್ತೀನಿ. ಅದು ಸುಳ್ಳೋದು. ನಾನು ಹಂಗೆ ಅಂದ್ಕೊಂಡಿದ್ದೆ ಸುಮಾರು ವರ್ಷಗಳ ಹಿಂದೆ. ಅದೆಲ್ಲ ಸುಳ್ಳಾಗ್ಬಿಡ್ತದೆ ಈ ಥರ ಜಾಗಗಳಲ್ಲಿ ಬಂದಾಗ. ಐ ಥಿಂಕ್ ಹೋಪ್ಫುಲಿ ಈ ವಿಡಿಯೋ ಸಾಕು ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವೇನೋ ಗಾಡಿನ ಎಲ್ಲಿಂದಾದರೂ ಖರೀದಿ ಮಾಡಿ. ನಿಮ್ಗೆ ಬೇಕಾದ್ರೆ ಇಲ್ಲಿಂದ, ಈಗ ಈ ಚೆನ್ನೈಯಿಂದ ಬೆಂಗಳೂರು ಆರಾಮಾಗಿ ಬರ್ಬೋದು. ಒಳ್ಳೆ ರೋಡ್, ನಮ್ಮದೇ ಏರಿಯಾಗಳಿದ್ದಂಗೆ ಅವೆಲ್ಲ. ತಮಿಳ್ನಾಡು ಕರ್ನಾಟಕದ ಒಂದೇ, ತಮಿಳ್ನಾಡು ಆಂಧ್ರ ಒಂದೇ, ಕೇರಳ ಒಂದೇ, ಭಾಷೆ ಒಂದೇ, ಎಷ್ಟೋ ಡಿಫ್ರೆನ್ಸ್ ಇರುತ್ತೆ. ಬಟ್ ನಿಮ್ಗೆ ಈ 4 ರಾಜ್ಯಗಳು ಏನಿದೆಯೋ, ಈಗ ತೆಲಂಗಾಣ ಆಂಧ್ರ ಎಲ್ಲ ಬಿಡಿ ಅಣ್ಣ ಒಂದೇ, ತಮಿಳ್ನಾಡು ಕೇರಳ ಕರ್ನಾಟಕ, ಈ 4 ಮೇಜರ್ ಸ್ಟೇಟ್ಸ್ಗಳು ಏನಿದೆಯೋ ಇದೆಲ್ಲ ನಿಮಗೆ ಸಿಮಿಲರ್ ಇರುತ್ತೆ. ಲ್ಯಾಂಗ್ವೇಜ್ ಬಿಟ್ಟರೆ ಬೇರೆ ಇನ್ನೇನು ನಿಮಗೆ ಪ್ರಾಬ್ಲಮ್ಮೇ ಇಲ್ಲ. ಏನೋ ನಿಮ್ಮ ಕೇರಳ ಕಡೆಯವರು ಸ್ವಲ್ಪ ನ್ಯಾರೋ ರೋಡ್ಗಳು ಸ್ವಲ್ಪ ಹಿಂಗೆ ಸಿಗುತ್ತೆ ಅಷ್ಟೇ. ಅದು ಬಿಟ್ಟರೆ ಆ್ಯಕ್ಚುಲಿ ಕೇರಳ ರೋಡು ಇನ್ನೂ ಸೂಪರಾಗಿದೆ. ಕರ್ನಾಟಕಕ್ಕಿಂತಲೂ ಕೇರಳ ರೋಡ್ ಚೆನ್ನಾಗಿದೆ. ಆ್ಯಕ್ಚುಲಿ ತಮಿಳ್ನಾಡು ರೋಡ್ಗಳು ಚೆನ್ನಾಗುತ್ತೆ. ವರ್ಸ್ಟ್ ಅಂದರೆ ನಮ್ಮದು ಆಂಧ್ರ ಪ್ರದೇಶ ರೋಡ್ಗಳು ಕೆಲವರು ಏರಿಯಾಗಳಲ್ಲಿ ವರ್ಸ್ಟು, ಕರ್ನಾಟಕದಲ್ಲೂ ಕೆಲವು ಏರಿಯಾಗಳು ಸಿಕ್ಕಾಪಡೆ ವರ್ಸ್ಟ್ ಇರ್ತದೆ ಅಷ್ಟೇ. ಆ್ಯಕ್ಚುಲಿ ಸೌದಲ್ಲಿ ಇನ್ನೂ ಸೂಪರಾಗಿ ಇರುತ್ತೆ. ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಅಲ್ಲಿಂದ ಇಲ್ಲಿಂದ ಎಲ್ಲಿ ತರ್ಬೋದು, ಏನು ಪ್ರಾಬ್ಲಮ್. ಚೆನ್ನೈಯಿಂದ ಬರೋದು, ಕನ್ಯಾಕುಮಾರಿಯಿಂದ ಬರೋದು, ಮಹಾರಾಷ್ಟ್ರ ಮುಂಬೈಯಿಂದನೂ ಬರ್ಬೋದು, ಹೈದ್ರಾಬಾದಿಂದ ಬರೋದು, ಇದೆಲ್ಲ ನಿಮ್ಗೆ ಆ್ಯಕ್ಚುಲಿ ಒಳ್ಳೆ ರೋಡ್ಗಳು. ಮತ್ತು ನಿಮಗೆ ಎಲ್ಲ ಸಪೋರ್ಟಿಂಗ್ ಸಿಸ್ಟಮ್ ಇರುತ್ತೆ. ಗಾಡಿ ನಿಮಗೆ ಸ್ಟ್ರೈನ್ ಆಗಿರಲ್ಲ. ಗಾಡಿದ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿರುತ್ತೆ. ಮತ್ತು ನಿಮ್ಮದೇ ಪರ್ಸ್ನಲ್ ವೆಹಿಕಲ್ ಆಗಿರೋದು ನಿಮಗೆಲ್ಲ ಗೊತ್ತಿರುತ್ತೆ. ಬಟ್ ನೀವು ಅವಾಗ್ತಿನಲ್ಲಿ ಪರ್ಚೇಸ್ ಮಾಡಿ ಓಡಿಸ್ಕೊಂಡ್ಬಿಡ್ತೀನಿ, ಸರ್ವಿಸ್ ಮಾಡಿಸಿದ ತಕ್ಷಣ ನಿಮ್ಗೆ ಗಾಡಿ ಎಲ್ಲ ಸೂಪರ್ ಅಲ್ಲ. ಅದು ತುಂಬ ಜನದ ತಲೆಯಲ್ಲಿದೆ. ನಿಮ್ಮದು ಗಾಡಿ ಜನರಲ್ ಸರ್ವಿಸ್ ಮಾಡಿಸಿದ ತಕ್ಷಣ ಅಥವಾ ಆಯಿಲ್ ಸರ್ವಿಸ್ ಮಾಡಿಸಿದ ತಕ್ಷಣ ಫುಲ್ಲು ಚಿತ್ರಾನ್ನ ಆಗೋಯ್ತು ಅಂದರೆ ನಿಮಗೆ ಬೂಂದಿ ಮೊಸರನ್ನೇ ಸಿಗೋದು. ಇದು ರಾಂಗ್ ಕಾನ್ಸೆಪ್ಟ್. ನಿಮ್ಗೆ ಜನರಲ್ ಸರ್ವಿಸ್ ಅಂದರೆ ಏನಂದರೆ ಏನೇನು ಸಮಸ್ಯೆ ಆಗಿದೆಯೋ ಅದನ್ನ ರೆಡಿ ಮಾಡಿ ಹಾಕಿದ್ದಾರೆ ಅಂತ ಅರ್ಥ ಅಷ್ಟೇ. ಆಯಿಲ್ ಸರ್ವಿಸ್ ಅಂದರೆ ಆಯಿಲೆಲ್ಲ ತೆಗ್ದಾಕಿ ಹೊಸ ಆಯಿಲ್ಗಳು ಹಾಕಿದ್ದಾರೆ ಅಂತ ಅರ್ಥ, ಬೇರೆ ಏನೂ ಮಾಡಿರಲ್ಲ. ಗಾಡಿಯಲ್ಲಿ ಕಾಂಪೋನೆಂಟ್ಸ್ಗಳು, ಆಟೋಮೊಬೈಲ್ಸ್ ಎಲ್ಲ ಹಂಗೇ ಇರುತ್ತೆ. ಅದು ಯಾವ ಕ್ಷಣದಲ್ಲಿ ಬೇಕಾದ್ರೂ ವೇರಿಯಂಟರ್ ಆಗುತ್ತೆ. ಸೊ ಗಾಡಿ ಶೋರೂಮಲ್ಲಿ ಇದ್ದಾಗ ಮಾತ್ರನೇ ಗಾಡಿ. ಒಂದು ಸಲ ನೀವು ರೋಡಿಗೆ ತಂದ ಮೇಲೆ ಅದಂಗೆ ಅದು ನಿಮ್ಮ ಕಂಟ್ರೋಲ್ ಇರೋಲ್ಲ. ಅದಕ್ಕೆ ರೋಡು, ಫಿಸಿಕ್ಸು, ಗಾಳಿ, ಪ್ರಕೃತಿ, ನೀವು ಎಲ್ಲ ಇನ್ನೊಬ್ಬ ಬಂದು ಬರೋನು ಇಕ್ಕಿಸ್ಕೊಳ್ಳೋನು ಎಲ್ಲ ಮ್ಯಾಟ್ರ್ ಆಗ್ತಾರೆ. ಸೊ ಗಾಡಿ ನಿಮ್ಮ ಕಂಟ್ರೋಲ್ ಇದೆ ಅಂತ ನೀವು ಅಂದ್ಕೊಂಡಿದ್ದೀರ ಅಷ್ಟೇ. ನಿಮ್ಮ ಕಂಟ್ರೋಲ್ ಇರೋದು
ಎಕ್ಸ್ಲೇಟ್ರು, ಬ್ರೇಕು, ಗೇರ್ ಬಾಕ್ಸು, ಸ್ಟೇರಿಂಗ್ ಅಷ್ಟೇ. ಆ ಗಾಡಿದು ಒಂದು 10-15% ಅಷ್ಟೇ ನಿಮ್ಮ ಕಂಟ್ರೋಲ್. ಇನ್ನು ಉಳಿದಿದ್ದೆಲ್ಲ ಪ್ರಕೃತಿ ನೋಡ್ಕೊಳ್ಳುತ್ತೆ, ಅದು ನೀವು ಮಾಡೋದಲ್ಲ ಅದು, ಸರಿನಾ? ಇಲ್ಲಿಂದ ಇಲ್ಲಿಗೆ ಓಡಿ ಬರೋನ್ನೇ ನಾವು ಕಂಟ್ರೋಲ್ ಹಿಂಗೆ ಹಿಡಿಯೋಕ್ಕಾಗಲ್ಲ. ನೀವು ನೋಡಿದ್ರೆ ಕ್ರಿಕೆಟ್ ಬೌಂಡ್ರಿಗಳು ನೋಡಿದರೆ ಬಾಲ್ ಹಿಡಕ್ಕೆ ಓಡಿ ಬರ್ತಾನೆ, ಬಾಲ್ ಬೌಂಡ್ರಿ ಗಿರೋದಾಗ ಬಾಲ್ ಹೊರಟೋಗುತ್ತೆ. ಬಟ್ ಇವನು ಆ ಗ್ರಾವಿಟಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವನು ಒಬ್ಬನೇ ಬರೋದು ಗ್ರಾವಿಟಿ. ಹೆಚ್ಚು ಕಮ್ಮಿ ಒಂದು 30-40 ಸ್ಪೀಡಲ್ಲಿ ಅಷ್ಟೇ ಹೋಗ್ತಿರ್ತಾನೆ. ಆ 30-40 ಸ್ಪೀಡಲ್ಲಿ ಹೋಗ್ತಿರೋನೇ ಆ ಬಾರ್ಡ್ರ್ ಎಷ್ಟಪ್ಪ ಇರುತ್ತೆ, ಆ ಬೋರ್ಡು ಆ ದಾರಕ್ಕೂ ಹೆಚ್ಚು ಕಮ್ಮಿ ಒಂದು 2 ಅಡಿ 3 ಅಡಿ ಇರ್ತದೆ ಅಷ್ಟೇ. ಅಲ್ಲಿಂದ ಅಲ್ಲಿಗೆ ಕಂಟ್ರೋಲ್ ಮಾಡೋದು. ಅಲ್ಲಿ ಹೋಗಿ ಎಷ್ಟೊಂದು ಬಿದ್ದೋಗಿದ್ದಾರೆ, ನೀವು ಕ್ರಿಕೆಟಲ್ಲಿ ನೋಡಿದ್ರೆ ಗೊತ್ತಿಲ್ಲ, ಎಷ್ಟೊಂದು ಬಿದ್ದೇ ಹೋಗಿರ್ತಾರೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇನ್ನು ಬಾಲ್ ಬಾಯ್ ಎಲ್ಲ ಇರ್ತಾರಲ್ಲ, ಬಾಲ್ ಬಾಯ್ ಮೇಲೆ ಎಷ್ಟೊಂದು ಬಿದ್ದೋಗಿದ್ದಾರೆ. ಸೊ ಹಂಗೆ ನಮ್ಮ ಬಾಡಿನೇ ನಾವೇ ಫುಲ್ ಕಂಟ್ರೋಲ್ ನಮ್ಮ ಹತ್ರ ಇದ್ದರೂ ಒಂದು 30-40 ಸ್ಪೀಡನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲಿದ್ರೆ 120 ಸ್ಪೀಡಲ್ಲಿ ಹೋಗ್ತಿರೋಂಥ ಗಾಡಿನ 30% 30ನೂ ಇಲ್ಲಪ್ಪ, ಒಂದು 20% ಕಂಟ್ರೋಲ್ ಇರುವಂಥ ನಿಮ್ಮ ಕೈಲಿರುವಂಥದ್ದು ನೀವು ಏನು ಕಟ್ಟಿ ಹಾಕೋಕ್ಕಾಗತ್ತೆ? ಅದು 1000 kg 2000 kg ಹಿಂಗೆಲ್ಲ ಇರೋ ತೂಕನ. ಸೊ ಇದು ಇಷ್ಟು ದೊಡ್ಡದು ಹೇಳೋ ಅವಶ್ಯಕತೆ ಇಲ್ಲ. ಪ್ರಾಬ್ಲಮ್ ಇಲ್ಲ. ಅರ್ಥ. ಥ್ಯಾಂಕ್ ಯು ಸೊ ಮಚ್. ಬೈ.